ನಮ್ಮ ಹೆಸರು ರಾಜು ಅಂದ್ಬಿಟ್ಟು ಸರ್, ಆಟೋ ಡ್ರೈವರು. ಎಷ್ಟು ವರ್ಷದ ಆಟೋ 40 ವರ್ಷ ಆಯಿತು ಸರ್. ಇದೇ ಏರಿಯಾದಲ್ಲಿ ಯಾವ ಏರಿಯಾ ನಿಮ್ದು? ಮಹಾಲಕ್ಷ್ಮಿ ಲೇಔಟು. ಮಹಾಲಕ್ಷ್ಮಿ ಲೇಔಟ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್, ತೊಂದರೆ ಏನಿಲ್ಲ. ಇಲ್ಲಿ ಬಸ್ಗಳು ಹೋಗ್ತವೆ, ಟರ್ನಿಂಗ್ ಪಾಯಿಂಟು, ಮಕ್ಕಳು ಮರಿ ಸ್ಕೂಲ್ ಮಕ್ಕಳು ಹೋಯ್ತವೆ, ತೊಂದರೆ ಆಗುತ್ತೆ. ತುಂಬ ದಿವಸ ಆಯಿತು ಸರ್ ಈ ಗುಂಡಿ ತೆಗ್ದು ಮುಚ್ಚುತ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಯಾರು ರಿಸ್ಕ್ ತಗೋತಾ ಇಲ್ಲ. ಈ ಥರ ಆಗ್ತಾ ಇದೆ. ಒಬ್ಬ ಸ್ಕೂಲ್ ಮಕ್ಕಳು ಬಸ್ಗಳು ಹೋಯ್ತವೆ ಇಲ್ಲಿಂದ, ಆ ರೋಡ್ ಬೇರೆ ಬ್ಲಾಕ್ ಮಾಡವ್ರೆ. ಮೆಟ್ರೋ ಸ್ಟೇಷನ್ ಹತ್ರ ಬ್ಲಾಕ್ ಆಗಿದೆ. ಹೌದು, ಬ್ಲಾಕ್ ಆಗಿದೆ ಮೆಟ್ರೋ ಸ್ಟೇಷನ್ ಹತ್ರ. BMTC ಬಸ್ಸಲ್ಲಿ ಇದೇ ರೋಡಲ್ಲಿ ಬರುತ್ತೆ. ಈಗ ಸ್ಕೂಲ್ ಮಕ್ಕಳೆಲ್ಲ ಹೋಯ್ತವೆ, ತೊಂದರೆ ಆಯ್ತದೆ. ಟರ್ನಿಂಗ್ ಪಾಯಿಂಟು ಎಷ್ಟು ದಿನ ಸರ್ ಇದು ಗುಂಡಿ ಈ ಥರ? ಅಲ್ಲೇ 3 ತಿಂಗಳಾಗುತ್ತೆ. 3 ತಿಂಗಳಾಯ್ತು. 3 ತಿಂಗಳಿಂದ ಯಾವ್ದಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ನಾವು ಹೇಳ್ತಾ ಇದ್ದೀವಿ, ಯಾರು ಬಂದಿಲ್ಲ. ಡ್ರೈನೇಜ್ ಮಾಡಕ್ಕೆ ಗುಂಡಿ ತರ ಡ್ರೈನೇಜ್ ಮಾಡೋಕ್ಕೆ ತೆಗ್ದಿರೋದು ಅರ್ಧ ಮಾಡಿದ್ದಾರೆ, ಇದು ಈಚೆಗೆ ಕ್ಲೋಸ್ ಮಾಡಿದ್ದಾರೆ. ಮಾಡ್ತೀವಿ ಅಂತ ಇದ್ದಾರೆ ಸರ್, ಅಷ್ಟೇ ಸರ್. ಈಗ ಅಧಿಕಾರಿಗಳು ಯಾರು ಬಂದಿದ್ದಾರೆ ಈ ಸ್ಥಳಕ್ಕೆ? ಬಂದಿದ್ರು, ನೋಡ್ಕೊಂಡು ಹೋದ್ರು, ಎಲ್ಲ ಮಾಡಿಸ್ತೀವಿ ಅಂತಾರೆ, ಹೋಯ್ತಾರೆ ಅಷ್ಟೇ. ಮಾಡಿಸ್ತಿಲ್ಲ. ಆಕ್ಸಿಡೆಂಟ್ ಏನೂ ಆಗಿಲ್ಲ ಸರ್, ತೊಂದರೆ ಏನಾಗಿಲ್ಲ. ಬಟ್ ಇವಾಗ ಬಸ್ಸು ಅಲ್ಲಿ ಮೆಟ್ರೋ ಸ್ಟೇಷನಿಂದ ಟರ್ನ್ ಮಾಡಬೇಕಲ್ಲ, ಕ್ಲೋಸ್ ಮಾಡಿದಾರಲ್ವಾ, ಅದರಿಂದ ಇಲ್ಲಿ ಬರ್ತಾವಲ್ಲ ಟರ್ನಿಂಗ್ ಪಾಯಿಂಟು, ಸ್ಕೂಲ್ ಮಕ್ಕಳು ಯಾವ ಕಡೆ ಹೋದ್ರೂ ಟರ್ನ್ ಆಗಲ್ಲ ಸರ್. ಸಕ್ಕತ್ ನೋಡಿ, ಬಸ್ ಹೋಗ್ತಾ ಇದೆ, ಹಿಂಗೆ ಪ್ರಾಬ್ಲಮ್ಗಳು ಬರ್ತಾ ಇದೆ ನೋಡಿ. ಹಿಂಗೆಲ್ಲ ಬರ್ತಾರ, ಹಿಂಗೆ ವೆಹಿಕಲ್ಗಳು ಬರ್ತಾ ಇರ್ತವೆ, ಮಕ್ಕಳುಗಳು ಹೋಯ್ತಾ ಇರ್ತವೆ, ಮನೆಗಳಿವೆ. ಭಾರಿ ತೊಂದರೆ ಆಗ್ತಾ ಇದೆ ಸರ್. ಅದರಿಂದ ಏನು ಪಾಪ ಅಂಗಡಿಯವರು ವ್ಯಾಪಾರ ಆಗ್ತಾ ಇಲ್ಲ ಇವ್ರಿಗೆ ನೋಡಿ, ಇವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ. ಸರ್, ಈಗ ಡ್ರೈನೇಜ್ ಮಾಡೋದಕ್ಕೆ ಗುಂಡಿ ತೆಗೆದ್ರೆ ಡ್ರೈನೇಜ್ ಕೂಡ ನೀರು ಕೂಡ ಹೋಗ್ತಾ ಇಲ್ಲ ಸರ್. ಎಲ್ಲ ಬ್ಲಾಕ್ ಆಗಿದೆ ನೋಡಿ. ಸ್ಮೆಲ್ ಬೇರೆ. ಗುಂಡಿಯಿಂದ ಏನೇನೆಲ್ಲ ತೊಂದರೆಗಳಾಗುತ್ತೆ? ಅದೇ ಈಗ ಜನರಿಗೆ ಪ್ರಾಬ್ಲಮ್ಮು ಇದೆ, ತೊಂದರೆ. ಹಿಂಗೆ ಹೋಗೋಕ್ಕಾಗಲ್ಲ, ಸ್ಮೆಲ್ಲು, ಈ ಅಂಗಡಿ ವ್ಯಾಪಾರ ಆಗ್ತಾಗಲ್ಲ. ಏನು ಮಾಡೋದು? ನಾವು ಬಂದವರು ಅಧಿಕಾರದವರೆಲ್ಲ ಬಂದು ನೋಡ್ಕೊಂಡು ಹೋಯ್ತಾರೆ, ಏನು ರಿಸ್ಪಾನ್ಸ್ ತಗೋತಾ ಇಲ್ಲ. ಬೆಂಗಳೂರು ಸ್ಮಾರ್ಟ್ ಸಿಟಿ, ಗ್ರೇಟರ್ ಬೆಂಗಳೂರು. ಹೌದು. ಬೆಂಗಳೂರು ಯಾವ ಥರ ಇದೆ ಹಾಗಾದ್ರೆ? ಏನು ಮಾಡಿದಿರ ಸರ್? ಎಲ್ಲೋದ್ರೂ ಇದೇ ಗುಂಡಿ. ಹೌದು, ಗುಂಡಿಗಳೇ, ಬರೀ ಗುಂಡಿಗಳೇ, ಎಲ್ಲೋರು ಗುಂಡಿಗಳೇ. ಏನು ಮಾಡ್ತೀರಾ? ನಾವು ಅಧಿಕಾರ ಯಾರು ತಗೊಂಡು ಏನು ಮಾಡ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ, ಅಷ್ಟೇ ಆಗಿರೋದು, ಅಷ್ಟೇ. ಈಗ BBMPಗಳು ಯಾರು BBMP ಆಗಿರ್ಬೋದು, MLAಗಳಾಗಿರ್ಬೋದು, MLA PAಗಳಾಗಿರ್ಬೋದು ಬಂದಿದ್ದಾರೆ, ಬಂತಾರೆ ಸರ್, ನೋಡ್ಕೊಂಡು ಹೋಯ್ತಾರೆ. ಅಧಿಕಾರಿಗಳೇ ಬಂತು ನೋಡ್ತಾರೆ. MLA ಯಾರು? ಗೋಪಾಲಯ್ಯರೇ. ಅವರು ಬಂದಿದ್ರು, ನೋಡ್ಕೊಂಡು ಹೋದ್ರು, ಮಾಡಿಸಿಲ್ಲ, ನೋಡ್ಕೊಂಡು ಹೋದ್ರು. ಕಾಂಟ್ರಾಕ್ಟ್ಗಳು ಯಾರು ಗಡುವನ್ನು ಕೊಟ್ಟಿರುವ? ಯಾಕೆ ತೆಗೆದಿರೋ ಮುಚ್ಚಿಸಿದಾಗ ಹೇಳ್ತಾರೆ, ಅವರು ಬರ್ತಾರೆ, ಕಾಂಟ್ರಾಕ್ಟ್ರು ಜೊತೆಲೇ ಬರ್ತಾರೆ, ಮುಚ್ಚಲ್ಲ. ಹಿಂಗೆ ನೋಡ್ಕೊಂಡು ಹೋಯ್ತಾರೆ, ಮುಚ್ಚಲ್ಲ. ಸ್ಮೆಲ್ ಬೇರೆ, ಈ ಅಂಗಡಿ ವ್ಯಾಪಾರ ಆಯ್ತಾ ಇಲ್ಲ. ಓಕೆ ಸರ್, ಓಕೆ. ನಮ್ಮ ಹೆಸರು? ರಾಜು ಅಂದ್ಬಿಟ್ಟು ಸರ್, ಆಟೋ ಡ್ರೈವರು. ಎಷ್ಟು ವರ್ಷದ ಆಟೋ? 40 ವರ್ಷ ಆಯಿತು ಸರ್. ಇದೇ ಏರಿಯಾದಲ್ಲಿ. ಮಹಾಲಕ್ಷ್ಮಿ ಲೇಔಟು. ಮಹಾಲಕ್ಷ್ಮಿ ಲೇಔಟ್. ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್, ತೊಂದರೆ ಏನಿಲ್ಲ. ಇಲ್ಲಿ ಬಸ್ಗಳು ಹೋಗ್ತವೆ, ಟರ್ನಿಂಗ್ ಪಾಯಿಂಟು, ಮಕ್ಕಳು ಮರಿ ಸ್ಕೂಲ್ ಮಕ್ಕಳು ಹೋಯ್ತವೆ, ತೊಂದರೆ ಆಗುತ್ತೆ. ತುಂಬ ದಿವಸ ಆಯಿತು ಸರ್ ಈ ಗುಂಡಿ ತೆಗ್ದು ಮುಚ್ಚುತ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಯಾರು ರಿಸ್ಕ್ ತಗೋತಾ ಇಲ್ಲ. ಈ ಥರ ಆಗ್ತಾ ಇದೆ. ಒಬ್ಬ ಸ್ಕೂಲ್ ಮಕ್ಕಳು ಬಸ್ಗಳು ಹೋಯ್ತವೆ ಇಲ್ಲಿಂದ, ಆ ರೋಡ್ ಬೇರೆ ಬ್ಲಾಕ್ ಮಾಡವ್ರೆ. ಮೆಟ್ರೋ ಸ್ಟೇಷನ್ ಹತ್ರ ಬ್ಲಾಕ್ ಆಗಿದೆ. ಹೌದು, ಬ್ಲಾಕ್ ಆಗಿದೆ ಮೆಟ್ರೋ ಸ್ಟೇಷನ್ ಹತ್ರ. BMTC ಬಸ್ಸಲ್ಲಿ ಇದೇ ರೋಡಲ್ಲಿ ಬರುತ್ತೆ. ಈಗ ಸ್ಕೂಲ್ ಮಕ್ಕಳೆಲ್ಲ ಹೋಯ್ತವೆ, ತೊಂದರೆ ಆಯ್ತದೆ. ಟರ್ನಿಂಗ್ ಪಾಯಿಂಟು. ಎಷ್ಟು ದಿನ ಸರ್ ಇದು ಗುಂಡಿ ಈ ಥರ? ಅಲ್ಲೇ 3 ತಿಂಗಳಾಗುತ್ತೆ. 3 ತಿಂಗಳಾಯ್ತು. 3 ತಿಂಗಳಿಂದ ಯಾವ್ದಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ನಾವು ಹೇಳ್ತಾ ಇದ್ದೀವಿ, ಯಾರು ಬಂದಿಲ್ಲ. ಡ್ರೈನೇಜ್ ಮಾಡಕ್ಕೆ ಗುಂಡಿ ತರ ಡ್ರೈನೇಜ್ ಮಾಡೋಕ್ಕೆ ತೆಗ್ದಿರೋದು ಅರ್ಧ ಮಾಡಿದ್ದಾರೆ, ಇದು ಈಚೆಗೆ ಕ್ಲೋಸ್ ಮಾಡಿದ್ದಾರೆ. ಮಾಡ್ತೀವಿ ಅಂತ ಇದ್ದಾರೆ ಸರ್, ಅಷ್ಟೇ. ಸರ್, ಈಗ ಅಧಿಕಾರಿಗಳು ಯಾರು ಬಂದಿದ್ದಾರೆ ಈ ಸ್ಥಳಕ್ಕೆ? ಬಂದಿದ್ರು, ನೋಡ್ಕೊಂಡು ಹೋದ್ರು, ಎಲ್ಲ ಮಾಡಿಸ್ತೀವಿ ಅಂತಾರೆ, ಹೋಯ್ತಾರೆ, ಅಷ್ಟೇ. ಮಾಡಿಸ್ತಿಲ್ಲ. ಆಕ್ಸಿಡೆಂಟ್ ಏನೂ ಆಗಿಲ್ಲ ಸರ್, ತೊಂದರೆ ಏನಾಗಿಲ್ಲ. ಬಟ್ ಇವಾಗ ಬಸ್ಸು ಅಲ್ಲಿ ಮೆಟ್ರೋ ಸ್ಟೇಷನಿಂದ ಟರ್ನ್ ಮಾಡಬೇಕಲ್ಲ, ಕ್ಲೋಸ್ ಮಾಡಿದಾರಲ್ವಾ, ಅದರಿಂದ ಇಲ್ಲಿ ಬರ್ತಾವಲ್ಲ ಟರ್ನಿಂಗ್ ಪಾಯಿಂಟು, ಸ್ಕೂಲ್ ಮಕ್ಕಳು ಯಾವ ಕಡೆ ಹೋದ್ರೂ ಟರ್ನ್ ಆಗಲ್ಲ ಸರ್. ಸಕ್ಕತ್ ನೋಡಿ, ಬಸ್ ಹೋಗ್ತಾ ಇದೆ, ಹಿಂಗೆ ಪ್ರಾಬ್ಲಮ್ಗಳು ಬರ್ತಾ ಇದೆ ನೋಡಿ. ಹಿಂಗೆಲ್ಲ ಬರ್ತಾರ, ಹಿಂಗೆ ವೆಹಿಕಲ್ಗಳು ಬರ್ತಾ ಇರ್ತವೆ, ಮಕ್ಕಳುಗಳು ಹೋಯ್ತಾ ಇರ್ತವೆ, ಮನೆಗಳಿವೆ. ಭಾರಿ ತೊಂದರೆ ಆಗ್ತಾ ಇದೆ ಸರ್. ಅದರಿಂದ ಏನು ಪಾಪ ಅಂಗಡಿಯವರು ವ್ಯಾಪಾರ ಆಗ್ತಾ ಇಲ್ಲ ಇವ್ರಿಗೆ ನೋಡಿ, ಇವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ. ಸರ್, ಈಗ ಡ್ರೈನೇಜ್ ಮಾಡೋದಕ್ಕೆ ಗುಂಡಿ ತೆಗೆದ್ರೆ ಡ್ರೈನೇಜ್ ಕೂಡ ನೀರು ಕೂಡ ಹೋಗ್ತಾ ಇಲ್ಲ ಸರ್. ಎಲ್ಲ ಬ್ಲಾಕ್ ಆಗಿದೆ ನೋಡಿ. ಸ್ಮೆಲ್ ಬೇರೆ. ಗುಂಡಿಯಿಂದ ಏನೇನೆಲ್ಲ ತೊಂದರೆಗಳಾಗುತ್ತೆ? ಅದೇ ಈಗ ಜನರಿಗೆ ಪ್ರಾಬ್ಲಮ್ಮು ಇದೆ, ತೊಂದರೆ. ಹಿಂಗೆ ಹೋಗೋಕ್ಕಾಗಲ್ಲ, ಸ್ಮೆಲ್ಲು, ಈ ಅಂಗಡಿ ವ್ಯಾಪಾರ ಆಗ್ತಾಗಲ್ಲ. ಏನು ಮಾಡೋದು?
ಏನು ನಾವು ಬಂದವರು ಅಧಿಕಾರದವರೆಲ್ಲ ಬಂದು ನೋಡ್ಕೊಂಡು ಹೋಯ್ತಾರೆ ಏನು ರಿಸ್ಪಾನ್ಸ್ ತಗೋತಾ ಇಲ್ಲ. ಬೆಂಗಳೂರು ಸ್ಮಾರ್ಟ್ ಸಿಟಿ, ಗ್ರೇಟರ್ ಬೆಂಗಳೂರು. ಹೌದು. ಬೆಂಗಳೂರು ಯಾವ ಥರ ಇದೆ ಹಾಗಾದ್ರೆ ಏನು ಮಾಡ್ತೀರಾ ಸರ್? ಎಲ್ಲೋದ್ರೂ ಇದೇ ಗುಂಡಿ. ಡ್ರೈವರ್ ದಿನ ಹೌದು, ಗುಂಡಿಗಳೇ, ಬರೀ ಗುಂಡಿಗಳೇ, ಎಲ್ಲರೂ ಗುಂಡಿಗಳೇ. ಏನು ಮಾಡ್ತೀರಾ? ಏನು ನಾವು ಅಧಿಕಾರ ಯಾರು ತಗೊಂಡು ಏನು ಮಾಡ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ, ಅಷ್ಟೇ ಆಗಿರೋದು, ಅಷ್ಟೇ. ಈಗ BBMPಗಳು ಯಾರು BBMP ಆಗಿರ್ಬೋದು, MLAಗಳಾಗಿರ್ಬೋದು, ಯಾರು MLA PAಗಳಾಗಿ ಬಂತಾರೆ ಸರ್, ನೋಡ್ಕೊಂಡು ಹೋಯ್ತಾರೆ. ಅಧಿಕಾರನೇ ಬಂತು ನೋಡ್ತಾರೆ. MLA ಯಾರು? ಗೋಪಾಲಯ್ಯರೇ. ಕೆ ಗೋಪಾಲಯ್ಯರೇ ಅವರು ಬಂದಿದ್ರು, ನೋಡ್ಕೊಂಡು ಹೋದ್ರು, ಮಾಡಿಸಿಲ್ಲ, ನೋಡ್ಕೊಂಡು ಹೋದ್ರು. ಕಾಂಟ್ರಾಕ್ಟ್ಗಳು ಯಾರು ಗಡುವನ್ನು ಕೊಟ್ಟಿಲ್ವ? ಯಾಕೆ ತೆಗ್ದಿರೋ ಮುಚ್ಚಿಸಿದಾಗ ಹೇಳ್ತಾರೆ, ಅವರು ಬರ್ತಾರೆ, ಕಾಂಟ್ರಾಕ್ಟ್ರು ಜೊತೆಲೇ ಬರ್ತಾರೆ, ಮುಚ್ಚಲ್ಲ, ಹಿಂಗೆ ನೋಡ್ಕೊಂಡು ಹೋಯ್ತಾರೆ, ಮುಚ್ಚಲ್ಲ. ಸ್ಮೆಲ್ ಬೇರೆ, ಈ ಅಂಗಡಿ ವ್ಯಾಪಾರ ಆಯ್ತಾ ಇಲ್ಲ. ಓಕೆ ಸರ್, ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.